ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ವೆರಿ ಗುಡ್ ಈವ್ನಿಂಗ್. ಟೈಮ್ 9:17 ಆಗಿದೆ. ಓಕೆ, ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಟ ಅಂತ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆನ್ ವಿಡಿಯೋ. ಓಕೆ, ಹೆಚ್ಚು ಹೊತ್ತು ಕಾಯಿಸಲ್ಲ, ನಾನು ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ನಿಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ತಾಯಿದ್ರೆ ಅದನ್ನ ಯಾವ ರೀತಿ, ಅಂದರೆ ಒಂದು ಫೋಟೋನು ಡಿಲೀಟ್ ಮಾಡೋಕ್ಕಾಗಲ್ಲ ಬ್ರೋ. ನನಗೆ ಫೋಟೋಗಳು ಇಂಪಾರ್ಟೆಂಟ್ ಇದೆ, ವೀಡಿಯೋಸ್ಗಳು ಇಂಪಾರ್ಟೆಂಟ್ ಇದೆ, ಯಾವನ್ನೂ ಡಿಲೀಟ್ ಮಾಡೋಕ್ಕಾಗ್ದೇ ಯಾವ ರೀತಿ ಸ್ಟೋರೇಜನ್ನು ಇನ್ಕ್ರೀಸ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಅವ್ರಿಗೆ ಎಲ್ರಿಗೂ ಉತ್ತರ ಆದಷ್ಟು ಬೇಗ ಕೊಡೋಣ. ಓಕೆ, ಇದು ನೋಡಿ. ಓಕೆ ನೋಡಿ, ಈಗ ತೋರಿಸ್ತೀನಿ ಬನ್ನಿ. ಏನಲ್ಲ, ಜಸ್ಟ್ ಗ್ಯಾಲರಿದ ಮೊದಲು ಹೋಗ್ತೀನಿ ನಾನು. ಸಾರಿ. ಓಕೆ ನೋಡಿ, ಇಲ್ಲಿದೆ ನೋಡಿ. ಜಸ್ಟ್ ಇದನ್ನು ಈ ರೀತಿ ಚೂಸ್ ಮಾಡಬೇಕು ಅಷ್ಟೇ. ಇದು ಒಂದೇ ಅಂತಲ್ಲ, ಎಲ್ಲದರಲ್ಲೂ ಕೂಡ ಇಷ್ಟೇ ನೋಡಿ. ಜಸ್ಟ್ ಇದೆಲ್ಲ ಟಿಕ್ ಮಾಡಬೇಕು. ಜಸ್ಟ್ ನಾನು ಡೆಮೋ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲದರಲ್ಲೂ ಹಿಂಗೆ ಮಾಡಿ ಅಟ್ಲೀಸ್ಟ್ ಸ್ವಲ್ಪನಾದರೂ ನಿಮಗೆ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಬನ್ನಿ ಅದನ್ನ ತೋರಿಸ್ತೀನಿ ಯಾವ ರೀತಿಯಿಂದ. ಮೊದಲು 4-5 ಮಾಡಿ ಆಮೇಲೆ ಮತ್ತೆ ಹೋಗೋಣ. ಓಕೆ ನೋಡಿ, ಸ್ವಲ್ಪನಾದರೂ ಇಂಕ್ರಿಮೆಂಟ್ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದಾಗುತ್ತೆ ಅಂತ. ಇಷ್ಟೇ ಅಂದರೆ ನಾವು ಇದುವರೆಗೆ ಏನು ಡೇಟಾ ಯೂಸ್ ಮಾಡಿರ್ತೀವಲ್ಲ ಅಟ್ಲೀಸ್ಟ್ ಕಮ್ಮಿ ಆಗುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಗ್ಯಾಲರಿದೇ ತೋರಿಸ್ತೀನಿ. ಸಾರಿ, ಓಕೆ ಬನ್ನಿ. ಇದು ಫೇಸ್ಬುಕ್ಕಿಂದ ತೋರಿಸ್ತೀನಿ ನಾನು. ಯೂಟ್ಯೂಬಿಂದ ತೋರಿಸ್ತೀನಿ ನೋಡಿ. ನೋಡಿ, ಈಗ ನೀವೇ ನೋಡ್ತಾ ಇದ್ದೀರಾ 2.9 ಇದೆ. ಈಗ ನೋಡಿ, ಸಾರಿ, ಈಗ ನೋಡಿ 2.7 ನೋಡಿ. 2.9 ಇದ್ದು ಇದರಲ್ಲಿ 2 ಪಾಯಿಂಟು ಕಡಿಮೆ ಆಯಿತು. ಈ ರೀತಿ ಎಲ್ಲದರಲ್ಲೂ ಕೂಡ ಡೇಟಾನ ಇನ್ಕ್ರೀಸ್ ಮಾಡ್ಕೊತ ಬಂದರೆ ಮೇಸ್ಟ್ರಿಗೆ ಹೋಗ್ತೀನಿ ನೋಡಿ. ಸಾರಿ, ಇದು ಆ್ಯಪ್ಗಳನ್ನ ಡಿಲೀಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ನೋಡಿ. ಮೀಶೋದಲ್ಲಿ 16 kg ಇದೆ. ಸಾರಿ ನೋಡಿ, 16. ಓಕೆ, ಅಂದರೆ ಅದು ಇಂಟ್ರೆಸ್ಟ್ ಆಗಿಲ್ಲ, ಅಂದರೆ ಅದನ್ನ ಅತಿಯಾಗಿ ಯೂಸ್ ಮಾಡಿದರೆ ಜಾಸ್ತಿ ಬರುತ್ತೆ ಅದು, ಇಲ್ಲಾಂದರೆ ಅಷ್ಟೇ ಡೇಟಾ ಇರುತ್ತೆ ಅದಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಫೋನ್ಪೇ ಓಕೆ 52 ಇದೆ ನೋಡಿ. ಓಕೆ, ಕೆಲವೊಂದು ಕಡಿಮೆ ಆಗ್ತವೆ, ಕೆಲವೊಂದು ಕಡಿಮೆ ಆಗೋದಿಲ್ಲ.
ಅಂದರೆ ಸ್ವಲ್ಪನಾದರೂ ಡೇಟಾ ಇದರಿಂದ ಸ್ಟೋರೇಜು ಒಂದು ಹತೋಟಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದಂದರೂ ಕಡಿಮೆ ಆಗುತ್ತೆ. ನೋಡಿ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀನಿ. ಇದು 32.0 ಐತಿ, 3. ನೋಡಿ ಕಡಿಮೆ ಆಗುತ್ತೆ. ಓಕೆ, ಕಡಿಮೆ ಆಗಲಿಲ್ಲ ಅದು ಯಾಕಂದರೆ ಔಟ್ ಆಫ್ ಔಟ್ ಅಷ್ಟೇ ಇದು ಲಿಮಿಟ್ಸ್ ಇದ್ದರೆ ಕಡಿಮೆ ಆಗಲ್ಲ. ಓಕೆ ಫ್ರೆಂಡ್ಸ್, ತೋರಿಸಿದ್ದೀನಿ. ಎಲ್ಲರೂ ಇದೇ ರೀತಿ ಯೂಸ್ ಮಾಡಿ ಖಂಡಿತವಾಗ್ಲೂ ಒಂದು ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮಗೆ. ಅಂದರೆ ಈಗ ಡೇಟಾವನ್ನು ಯಾವ ರೀತಿ ಸ್ಟೋರೇಜನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದಂತ ತೋರಿಸ್ಕೊಟ್ಟೆ. ಐ ಹೋಪ್ ಒಂದು ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಫ್ರೆಂಡ್ಸ್.